ಮಂದಾರ್ತಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲ್ಲೂಕಿನಲ್ಲಿರುವ ಒಂದು ಪವಿತ್ರ ಸ್ಥಳ. ಬ್ರಹ್ಮಾವರದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳವು ತನ್ನದೇ ಆದ ಐತಿಹಾಸಿಕ, ಧಾರ್ಮಿಕ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಮಂದಾರ್ತಿ ಎಂಬ ಹೆಸರಿನ ಮೂಲ ಕನ್ನಡದಲ್ಲಿನ ಮಂದ ಆರತಿ ಎಂಬ ಪದದಿಂದ ಬಂದಿದೆ. ಮಂದ ಎಂದರೆ ಮೃದುವಾದ, ಶಾಂತವಾದ, ಆರತಿ ಎಂದರೆ ಪವಿತ್ರ ಬೆಳಕು. ಹೀಗಾಗಿ ಮಂದಾರ್ತಿ ಎಂದರೆ ಮೃದುವಾದ ಪವಿತ್ರ ಬೆಳಕು ಎಂಬ ಅರ್ಥವನ್ನು ನೀಡುತ್ತದೆ. ಈ ಹೆಸರಿನಲ್ಲೇ ಸ್ಥಳದ ಆಧ್ಯಾತ್ಮಿಕ ಶಾಂತಿ ಮತ್ತು ದಿವ್ಯತೆಯ ಪ್ರತಿಫಲನೆ ಕಾಣಬಹುದು. ನಾಗಲೋಕವನ್ನು ಅನಾದಿ ಕಾಲದಿಂದಲೂ ವೈಭವ, ಐಶ್ವರ್ಯ, ಧರ್ಮ ಮತ್ತು ದೈವಭಕ್ತಿಯಿಂದ ಆಳುತ್ತಿದ್ದ ಮಹಾಶಕ್ತಿಶಾಲಿ ರಾಜ ಶಂಖಚೂಡನು ತನ್ನ ಪ್ರಜೆಗಳೆಲ್ಲರಿಗೂ ಪ್ರೀತಿಪಾತ್ರನಾಗಿದ್ದನು. ಅವನ ಅರಮನೆ ಅಮೂಲ್ಯ ರತ್ನಗಳು, ಮಣಿಗಳು, ವಜ್ರಗಳು ಮತ್ತು ಮುತ್ತುಗಳಿಂದ ಕಂಗೊಳಿಸುತ್ತಿತ್ತು. ನಾಗಲೋಕದ ನದಿಗಳು ಹಾಲಿನಂತೆ ಹೊಳೆಯುತ್ತಿದ್ದವು ಮತ್ತು ಅಲ್ಲಿ ವಾಸಿಸುತ್ತಿದ್ದ ನಾಗಕುಲಗಳು ಸದಾ ಸೌಹಾರ್ದತೆ ಮತ್ತು ಧರ್ಮನಿಷ್ಠೆಯಿಂದ ಬದುಕುತ್ತಿದ್ದರು. ಶಂಖಚೂಡನಿಗೆ ದೇವರತಿ, ನಾಗರತಿ, ಚಾರುರತಿ, ಮಂದಾರತಿ ಮತ್ತು ನೀಲರತಿ ಎಂಬ 5 ಅಪರೂಪದ ಸೌಂದರ್ಯವುಳ್ಳ ಹೆಣ್ಣುಮಕ್ಕಳು ಇದ್ದರು. ಅವರು ಕೇವಲ ಸೌಂದರ್ಯದಲ್ಲಿ ಮಾತ್ರವಲ್ಲದೆ ವಿದ್ಯೆ, ವಿನಯ, ಸಂಗೀತ, ನೃತ್ಯ, ಧ್ಯಾನ ಮತ್ತು ಶಿವಭಕ್ತಿಯಲ್ಲಿ ಕೂಡ ಅತ್ಯುನ್ನತ ಸ್ಥಾನ ಪಡೆದಿದ್ದರು. ಪ್ರತಿದಿನವೂ ಅವರು ಶಿವಪಂಚಾಕ್ಷರಿ ಜಪ ಮಾಡುತ್ತಿದ್ದರು ಮತ್ತು ಕೈಲಾಸನಾಥನ ಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿಯ ಬಗ್ಗೆ ಅಪಾರ ಭಕ್ತಿಯನ್ನು ಹೊಂದಿದ್ದರು. ಕಾಲಕ್ರಮೇಣ ಅವರ ಮನಸ್ಸಿನಲ್ಲಿ ಒಂದು ದಿವ್ಯವಾದ ಆಕಾಂಕ್ಷೆ ಹುಟ್ಟಿತು. ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ತಮ್ಮ ಪತಿಯಾಗಿ ಪಡೆಯಬೇಕು ಎಂಬ ಆಶಯದಿಂದ ಅವರು ಮಹಾತಪಸ್ಸು ಮಾಡಲು ಆರಂಭಿಸಿದರು. ಅನೇಕ ವರ್ಷಗಳ ಕಾಲ ನಿರಂತರವಾಗಿ ಉಪವಾಸ, ಧ್ಯಾನ ಮತ್ತು ಶಿವಾರಾಧನೆ ನಡೆಸಿದ ನಂತರ ಅವರು ಕೈಲಾಸಕ್ಕೆ ತೆರಳಲು ನಿರ್ಧರಿಸಿದರು. ಒಂದು ಶುಭ ದಿನದಲ್ಲಿ 5 ಜನ ರಾಜಕುಮಾರಿಯರು ತಮ್ಮ ಸೇವಕರೊಂದಿಗೆ ದಿವ್ಯ ವಸ್ತ್ರಾಭರಣಗಳನ್ನು ಧರಿಸಿ ಕೈಲಾಸ ಪರ್ವತದ ಕಡೆಗೆ ಹೊರಟರು. ಕೈಲಾಸದ ದಾರಿಯಲ್ಲಿ ಹಿಮಪರ್ವತಗಳು, ದೇವದಾರು ಕಾಡುಗಳು, ಋಷಿಗಳ ಆಶ್ರಮಗಳು ಮತ್ತು ಪವಿತ್ರ ನದಿಗಳು ಕಾಣಿಸುತ್ತಿದ್ದವು. ದೇವತೆಗಳು ಸಹ ಅವರ ಭಕ್ತಿಯನ್ನು ಕಂಡು ಆಶ್ಚರ್ಯಗೊಂಡರು. ಆದರೆ ಕೈಲಾಸದ ಪ್ರವೇಶದ್ವಾರದ ಬಳಿ ಶಿವನ ಪರಮಭಕ್ತನಾದ ನಂದೀಶ್ವರನು ಅವರನ್ನು ತಡೆದನು. ನಂದೀಶ್ವರನು ಅವರ ಉದ್ದೇಶವನ್ನು ಕೇಳಿದಾಗ ರಾಜಕುಮಾರಿಯರು ತಮ್ಮ ಮನದಾಸೆಯನ್ನು ತಿಳಿಸಿದರು. ಆದರೆ ದೈವಲೀಲೆಯ ಪ್ರಕಾರ ಸುಬ್ರಹ್ಮಣ್ಯನ ವಿವಾಹದ ಕಾಲ ಇನ್ನೂ ಬಂದಿರಲಿಲ್ಲ. ರಾಜಕುಮಾರಿಯರ ಅತಿಯಾದ ಆಸಕ್ತಿ ಮತ್ತು ಗರ್ವವನ್ನು ಕಂಡ ನಂದೀಶ್ವರನು ಕೋಪಗೊಂಡು ಅವರು ಹಾವುಗಳಾಗಿ ಭೂಮಿಯಲ್ಲಿ ಅಲೆದಾಡಲಿ ಎಂದು ಶಪಿಸಿದನು. ಆ ಶಾಪದ ಪರಿಣಾಮವಾಗಿ ಕ್ಷಣಾರ್ಧದಲ್ಲೇ 5 ರಾಜಕುಮಾರಿಯರು ತಮ್ಮ ದಿವ್ಯ ಮಾನವ ರೂಪವನ್ನು ಕಳೆದುಕೊಂಡು ಭಯಾನಕ ಹಾವುಗಳಾಗಿ ಮಾರ್ಪಟ್ಟರು. ಆಕಾಶವೇ ನಡುಗಿದಂತೆ ಕಂಡಿತು. ದೇವಲೋಕದಲ್ಲಿ ದುಃಖದ ಮೌನ ಆವರಿಸಿತು. ಹಾವುಗಳಾಗಿ ಪರಿವರ್ತಿತವಾದ ರಾಜಕುಮಾರಿಯರು ಭೂಮಿಗೆ ಬಿದ್ದು ಸಹ್ಯಾದ್ರಿ ಪರ್ವತಗಳ ದಟ್ಟ ಕಾಡುಗಳಲ್ಲಿ ಅಲೆದಾಡತೊಡಗಿದರು. ಮಳೆ, ಗಾಳಿ, ಕಾಡು ಮೃಗಗಳು ಮತ್ತು ಕಾಡ್ಗಿಚ್ಚಿನ ನಡುವೆ ಅವರು ಅತೀವ ಸಂಕಟ ಅನುಭವಿಸಿದರು. ಒಂದು ದಿನ ಭೀಕರವಾದ ಕಾಡ್ಗಿಚ್ಚು ಸಹ್ಯಾದ್ರಿಯ ಅರಣ್ಯವನ್ನು ಆವರಿಸಿತು. ಅಗ್ನಿಜ್ವಾಲೆಗಳು ಎಲ್ಲೆಡೆ ಹರಡಿಕೊಂಡವು. ಮರಗಳು ಸುಟ್ಟು ಹೋಗುತ್ತಿದ್ದವು. ಪ್ರಾಣಿಗಳು ಪ್ರಾಣಭಯದಿಂದ ಓಡುತ್ತಿದ್ದರು. ಆ ಸಮಯದಲ್ಲಿ 5 ಹಾವುಗಳು ಬೆಂಕಿಯ ಮಧ್ಯೆ ಸಿಲುಕಿಕೊಂಡವು. ಅಷ್ಟರಲ್ಲಿ ವ್ಯಾಘ್ರಪಾದ ಮಹರ್ಷಿಗಳು ಅರಣ್ಯದಲ್ಲಿ ಸಂಚರಿಸುತ್ತಿದ್ದರು. ಅವರು ಮಹಾತಪಸ್ವಿಗಳಾಗಿದ್ದು ದಿವ್ಯ ದೃಷ್ಟಿಯುಳ್ಳ ಋಷಿಯಾಗಿದ್ದರು. ಬೆಂಕಿಯಲ್ಲಿ ನರಳುತ್ತಿದ್ದ ಹಾವುಗಳನ್ನು ಕಂಡು ಅವರು ತಮ್ಮ ಯೋಗ ದೃಷ್ಟಿಯಿಂದ ಅವುಗಳ ನಿಜಸ್ವರೂಪವನ್ನು ತಿಳಿದುಕೊಂಡರು. ಅವರು ಹಾವುಗಳತ್ತ ಕರುಣೆಯಿಂದ ನೋಡಿ ಇದು ಸಾಮಾನ್ಯ ಶಾಪವಲ್ಲ, ದೈವ ಸಂಕಲ್ಪ ಎಂದು ಹೇಳಿದರು. ಭವಿಷ್ಯದಲ್ಲಿ ರಾಜಮನೆತನದ ಒಬ್ಬ ಧರ್ಮಾತ್ಮನು ಬಂದು ನಿಮಗೆ ಶಾಪಮುಕ್ತಿ ನೀಡುವನು ಎಂದು ಭರವಸೆ ನೀಡಿದರು. ಈ ಮಾತುಗಳಿಂದ ಹಾವುಗಳಿಗೆ ಸ್ವಲ್ಪ ನೆಮ್ಮದಿ ದೊರಕಿತು.
ಇದೇ ಸಮಯದಲ್ಲಿ ಅವಂತಿ ರಾಜ್ಯದ ಮಹಾರಾಜ ದೇವವರ್ಮನು ವೇಷ ಬದಲಿಸಿಕೊಂಡು ಸಹ್ಯಾದ್ರಿ ಪರ್ವತಗಳಲ್ಲಿ ಸಂಚರಿಸುತ್ತಿದ್ದನು. ಅವನು ಧೈರ್ಯಶಾಲಿ, ದಯಾಳು ಮತ್ತು ಧರ್ಮನಿಷ್ಠನಾಗಿದ್ದನು. ಅವನಿಗೆ ಪ್ರಕೃತಿ ಮತ್ತು ಜೀವಿಗಳ ಮೇಲೆ ಅಪಾರ ಪ್ರೀತಿ ಇತ್ತು. ಒಂದು ದಿನ ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಅವನು 5 ಹಾವುಗಳನ್ನು ಕಂಡನು. ಅವು ಸಾಮಾನ್ಯ ಹಾವುಗಳಲ್ಲ ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಮೂಡಿತು. ಅವನು ಅವುಗಳನ್ನು ಕಾಪಾಡಲು ನಿರ್ಧರಿಸಿದನು. ತನ್ನ ಬಟ್ಟೆಯ ತುಂಡನ್ನು ಹರಿದು ಹಾವುಗಳನ್ನು ಜಾಗ್ರತೆಯಿಂದ ಸುತ್ತಿಕೊಂಡು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲು ಆರಂಭಿಸಿದನು. ಪಶ್ಚಿಮ ದಿಕ್ಕಿನತ್ತ ಸಾಗುತ್ತಿದ್ದಾಗ ಅದ್ಭುತ ಘಟನೆ ನಡೆಯಿತು. ಹಾವುಗಳು ಬಟ್ಟೆಯಿಂದ ಜಾರಿ ಬೇರೆ ಬೇರೆ ದಿಕ್ಕುಗಳಿಗೆ ಹೋದವು. ಅವುಗಳಲ್ಲಿ ಮಂದಾರತಿ ಎಂಬ ಹಾವು ದಟ್ಟವಾದ ಕಾಡಿನ ಒಂದು ಪವಿತ್ರ ಪ್ರದೇಶವನ್ನು ತಲುಪಿತು. ನಂತರ ಆ ಪ್ರದೇಶವೇ ಮಂದಾರ್ತಿ ಎಂದು ಪ್ರಸಿದ್ಧಿಯಾಯಿತು. ರಾತ್ರಿ ಸಮಯದಲ್ಲಿ ದೇವವರ್ಮನಿಗೆ ವಿಚಿತ್ರವಾದ ಕನಸು ಕಂಡಿತು. ಕನಸಿನಲ್ಲಿ 5 ನಾಗಕನ್ಯೆಯರು ದಿವ್ಯ ರೂಪದಲ್ಲಿ ಕಾಣಿಸಿಕೊಂಡು ಅವನಿಗೆ ಧನ್ಯವಾದ ಹೇಳಿದರು. ಅವರು ಹೇಮಾದ್ರಿಯ ಮಹಾರಾಜ ರಾಜಾದಿತ್ಯನ ಏಕೈಕ ಪುತ್ರಿ ಜಲಜಾಕ್ಷಿ ಅಪಾಯದಲ್ಲಿದ್ದಾಳೆ ಎಂದು ತಿಳಿಸಿದರು. ತಕ್ಷಣವೇ ದೇವವರ್ಮನು ಹೇಮಾದ್ರಿಗೆ ತೆರಳಿದನು. ಅಲ್ಲಿ ರಾಜಕುಮಾರಿ ಜಲಜಾಕ್ಷಿಯನ್ನು ಅಪಹರಿಸಲು ಯತ್ನಿಸುತ್ತಿದ್ದ ದುಷ್ಟ ಶಕ್ತಿಗಳನ್ನು ಸೋಲಿಸಿ ಅವಳನ್ನು ರಕ್ಷಿಸಿದನು. ಜಲಜಾಕ್ಷಿ ಅಪರೂಪದ ಸೌಂದರ್ಯ ಮತ್ತು ಸದ್ಗುಣಗಳ ಮೂರ್ತಿಯಾಗಿದ್ದಳು. ರಾಜಾದಿತ್ಯನು ದೇವವರ್ಮನ ಸಾಹಸ ಮತ್ತು ಧರ್ಮನಿಷ್ಠೆಯನ್ನು ನೋಡಿ ತುಂಬಾ ಸಂತೋಷಪಟ್ಟನು. ತನ್ನ ಮಗಳು ಜಲಜಾಕ್ಷಿಯನ್ನು ದೇವವರ್ಮನಿಗೆ ವಿವಾಹ ಮಾಡಿಕೊಟ್ಟು ಅವನನ್ನೇ ಹೇಮಾದ್ರಿಯ ರಾಜನಾಗಿ ಪಟ್ಟಾಭಿಷೇಕ ಮಾಡಿದನು. ರಾಜ್ಯದಲ್ಲಿ ಮಹೋತ್ಸವಗಳು ನಡೆದವು. ದೇವತೆಗಳೇ ಪುಷ್ಪವೃಷ್ಟಿ ಮಾಡಿದರೆಂದು ಜನರು ನಂಬಿದರು. ದೇವವರ್ಮ ಮತ್ತು ಜಲಜಾಕ್ಷಿ ಪ್ರಜಾಹಿತಕ್ಕಾಗಿ ಆಡಳಿತ ನಡೆಸತೊಡಗಿದರು. ಆದರೆ ದೈವಲೀಲೆ ಇನ್ನೂ ಮುಗಿದಿರಲಿಲ್ಲ. ಸಹ್ಯಾದ್ರಿಯ ಅರಣ್ಯಗಳಲ್ಲಿ ಮಹಿಷ ಎಂಬ ಭೀಕರ ರಾಕ್ಷಸ ವಾಸಿಸುತ್ತಿದ್ದನು. ಅವನು ವ್ಯಾಘ್ರಪಾದಮುನಿ ಮತ್ತು ತಾಮಸಿಕ ಗುಣವುಳ್ಳ ಕಿರಾತ ಮಹಿಳೆಯ ಸಂಯೋಗದಿಂದ ಜನಿಸಿದವನು. ಅವನ ಸ್ವಭಾವ ಕ್ರೂರ ಮತ್ತು ಕಾಮಪರವಾಗಿತ್ತು. ಒಂದು ದಿನ ಅವನು ರಾಣಿ ಜಲಜಾಕ್ಷಿಯನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮೋಹಗೊಂಡನು. ಅವಳನ್ನು ತನ್ನದಾಗಿಸಿಕೊಳ್ಳಬೇಕೆಂದು ದುಷ್ಟಾಸೆ ಪಟ್ಟು ಮದುವೆಯಾಗುವಂತೆ ಒತ್ತಾಯಿಸಿದನು. ಜಲಜಾಕ್ಷಿ ಧರ್ಮಪತ್ನಿಯಾಗಿರುವ ಕಾರಣ ಅವನ ಮಾತುಗಳನ್ನು ಕಠಿಣವಾಗಿ ತಿರಸ್ಕರಿಸಿದಳು. ಇದರಿಂದ ಮಹಿಷನು ಕೋಪೋದ್ರಿಕ್ತನಾದನು. ಅವಳನ್ನು ಬಲವಂತವಾಗಿ ತನ್ನ ವಶಕ್ಕೆ ಪಡೆಯಲು ಅನೇಕ ಪ್ರಯತ್ನಗಳನ್ನು ಮಾಡಿದನು. ಆದರೆ ದೇವಿಯ ಕೃಪೆಯಿಂದ ಅವನ ಪ್ರಯತ್ನಗಳು ವಿಫಲವಾದವು. ಭಯ ಮತ್ತು ದುಃಖದಿಂದ ನೊಂದ ಜಲಜಾಕ್ಷಿ ತನ್ನ ಪತಿ ದೇವವರ್ಮನಿಗೆ ಎಲ್ಲವನ್ನೂ ವಿವರಿಸಿದಳು. ಇಬ್ಬರು ಮಹರ್ಷಿ ಸುದೇವಮುನಿಯ ಆಶ್ರಮದಲ್ಲಿ ಆಶ್ರಯ ಪಡೆಯಲು ನಿರ್ಧರಿಸಿದರು. ಸುದೇವಮುನಿಯ ಆಶ್ರಮವು ದಟ್ಟವಾದ ಅರಣ್ಯದ ಮಧ್ಯೆ ಇದ್ದ ಪವಿತ್ರ ತಪೋಭೂಮಿಯಾಗಿತ್ತು. ಅಲ್ಲಿ ಸದಾ ವೇದಘೋಷ, ಹವನದ ಸುಗಂಧ ಮತ್ತು ಭಕ್ತಿಯ ವಾತಾವರಣ ತುಂಬಿಕೊಂಡಿತ್ತು. ಸುದೇವಮುನಿ ಮಹಾಯೋಗಿ ಮತ್ತು ದಿವ್ಯಶಕ್ತಿಯುಳ್ಳ ತಪಸ್ವಿಯಾಗಿದ್ದರು. ರಾಜದಂಪತಿಗಳನ್ನು ಆಶ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿ ಅವರಿಗೆ ರಕ್ಷಣೆಯ ಭರವಸೆ ನೀಡಿದರು. ಆದರೆ ಮಹಿಷನು ಇದನ್ನು ತಿಳಿದು ಭೀಕರ ಕೋಪಗೊಂಡನು. ತನ್ನ ಪರಾಕ್ರಮಿ ಸೇನಾಧಿಪತಿ ಮಹೋದರನನ್ನು ಆಶ್ರಮದ ಮೇಲೆ ದಾಳಿ ಮಾಡಲು ಕಳುಹಿಸಿದನು. ಮಹೋದರನು ಅನೇಕ ರಾಕ್ಷಸರೊಂದಿಗೆ ಆಶ್ರಮವನ್ನು ಸುತ್ತುವರಿದನು. ಭಯಾನಕ ಶಬ್ದಗಳಿಂದ ಅರಣ್ಯ ನಡುಗಿತು. ಆಗ ಸುದೇವಮುನಿ ತಮ್ಮ ತಪಶಕ್ತಿಯಿಂದ ತಾಯಿ ದುರ್ಗೆಯನ್ನು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಗೆ ಸ್ಪಂದಿಸಿದ ಮಹಾಮಾತೆ ದುರ್ಗೆ ಅದ್ಭುತ ಚಮತ್ಕಾರವನ್ನು ಪ್ರದರ್ಶಿಸಿದಳು. ಇದ್ದಕ್ಕಿದ್ದಂತೆ ಒಂದು ಮಹಾಕಾಯ ಗೆದ್ದಲಿನ ಬೆಟ್ಟ ರಾಕ್ಷಸರ ಮುಂದೆ ಕಾಣಿಸಿಕೊಂಡಿತು. ಮಹೋದರನು ಎಸೆದ ಎಲ್ಲ ಆಯುಧಗಳನ್ನು ಆ ಬೆಟ್ಟವೇ ನುಂಗಿಬಿಟ್ಟಿತು. ರಾಕ್ಷಸರು ಭಯಭೀತರಾದರು. ಇದರಿಂದ ಕೆರಳಿದ ಮಹಿಷನು ಸ್ವತಃ ಯುದ್ಧಕ್ಕೆ ಬಂದನು. ಅವನ ಗರ್ಜನೆಗೆ ಪರ್ವತಗಳೇ ನಡುಗಿದವು. ಆಗ ದೇವವರ್ಮ ಮತ್ತು ಜಲಜಾಕ್ಷಿ ಪರಮಭಕ್ತಿಯಿಂದ ತಾಯಿ ದುರ್ಗೆಯನ್ನು ಕರೆದರು. ತಕ್ಷಣವೇ ದಿವ್ಯಪ್ರಕಾಶದ ನಡುವೆ ಮಹಾಮಾತೆ ದುರ್ಗೆಯು ತನ್ನ ಉಗ್ರರೂಪದಲ್ಲಿ ಪ್ರತ್ಯಕ್ಷಳಾದಳು.
ಅವಳ ಕಣ್ಣುಗಳಿಂದ ಅಗ್ನಿಜ್ವಾಲೆಗಳು ಹೊಮ್ಮುತ್ತಿದ್ದವು. ಅವಳ ಕೈಗಳಲ್ಲಿ ತ್ರಿಶೂಲ, ಖಡ್ಗ, ಚಕ್ರ ಮತ್ತು ಶಕ್ತಿ ಆಯುಧಗಳು ಕಂಗೊಳಿಸುತ್ತಿದ್ದವು. ಅವಳು ತನ್ನ ದಿವ್ಯ ಶಕ್ತಿಗಳಾದ ವೀರಭದ್ರ, ಹಾಯ್ಗುಳಿ, ಕಲ್ಲುಕುಟ್ಟಿಗ ಮತ್ತು ಬೊಬ್ಬರ್ಯರನ್ನು ಕರೆದು ರಾಕ್ಷಸರನ್ನು ಸಂಹರಿಸಲು ಆದೇಶಿಸಿದಳು. ಭೀಕರ ಯುದ್ಧ ಆರಂಭವಾಯಿತು. ದೈವಿಕ ಶಕ್ತಿಗಳು ರಾಕ್ಷಸ ಸೈನ್ಯವನ್ನು ನಾಶ ಮಾಡಿದವು. ಕೊನೆಗೆ ಮಹಿಷನು ತಾಯಿ ದುರ್ಗೆಯ ಪರಾಕ್ರಮವನ್ನು ಅರಿತು ಅವಳ ಪಾದದಲ್ಲಿ ಶರಣಾದನು. ತಾನು ಮಾಡಿದ ಪಾಪಗಳಿಗೆ ಕ್ಷಮೆ ಕೇಳಿ ಕೆಂಡಸೇವೆ ಮಾಡುವ ಭಕ್ತರಿಗೆ ಸದಾ ಆಶೀರ್ವಾದ ದೊರಕಲಿ ಎಂಬ ವರವನ್ನು ಬೇಡಿಕೊಂಡನು. ಮಹಾಮಾತೆ ಅವನ ಮನೋಭಿಲಾಷೆಯನ್ನು ಅಂಗೀಕರಿಸಿದಳು. ನಂತರ ಮಹಿಷನು ತನ್ನ ಆತ್ಮವನ್ನು ದೇವಿಯ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ಮುಕ್ತಿಯನ್ನು ಪಡೆದನು. ಯುದ್ಧದ ನಂತರ ಸುದೇವಮುನಿ, ದೇವವರ್ಮ ಮತ್ತು ಜಲಜಾಕ್ಷಿ ತೀವ್ರ ಭಕ್ತಿಯಿಂದ ತಾಯಿ ದುರ್ಗೆಯನ್ನು ಸ್ತುತಿಸಿದರು. ಆಗ ಮಹಾಮಾತೆ ಮಂದಾರ್ತಿಯಲ್ಲಿ ವನದುರ್ಗೆಯ ರೂಪದಲ್ಲಿ ಸದಾಕಾಲ ನೆಲೆಸುವೆನು ಎಂದು ಆಶೀರ್ವದಿಸಿದಳು. ಕಾಲಕ್ರಮೇಣ ದೇವವರ್ಮನಿಗೆ ಮತ್ತೊಂದು ದಿವ್ಯ ಕನಸು ಕಂಡಿತು. ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಕಾಣಿಸಿಕೊಂಡು ವಾರಾಹಿ ನದಿಯಲ್ಲಿ ಅಡಗಿರುವ ದುರ್ಗೆಯ ವಿಗ್ರಹವನ್ನು ಹುಡುಕಿ ಪ್ರತಿಷ್ಠಾಪಿಸುವಂತೆ ಆದೇಶಿಸಿದರು. ದೇವವರ್ಮನು ಬೆಳಗ್ಗೆ ತನ್ನ ಭಟರೊಂದಿಗೆ ವಾರಾಹಿ ನದಿಗೆ ತೆರಳಿ ನದಿಯಲ್ಲಿ ಹುಡುಕಾಟ ನಡೆಸಿದನು. ಕೊನೆಗೆ ದಿವ್ಯ ತೇಜಸ್ಸು ಹೊಮ್ಮುತ್ತಿದ್ದ ಪವಿತ್ರ ವಿಗ್ರಹವನ್ನು ಕಂಡು ಅಪಾರ ಭಕ್ತಿಯಿಂದ ಅದನ್ನು ಮಂದಾರ್ತಿಗೆ ಕರೆತಂದು ಪ್ರತಿಷ್ಠಾಪಿಸಿದನು. ಅಲ್ಲಿ ಭವ್ಯ ದೇವಾಲಯ ನಿರ್ಮಿಸಲಾಯಿತು. ಆ ದಿನದಿಂದ ಮಂದಾರ್ತಿ ವನದುರ್ಗೆಯ ಕ್ಷೇತ್ರವಾಗಿ ಪ್ರಸಿದ್ಧಿಯಾಯಿತು. ದೂರದೂರಿನಿಂದ ಭಕ್ತರು ಬಂದು ದೇವಿಯನ್ನು ಆರಾಧಿಸಲಾರಂಭಿಸಿದರು. ಕೆಂಡ ಸೇವೆ, ಜಾತ್ರೆ, ಪೂಜೆ ಮತ್ತು ನವರಾತ್ರಿ ಉತ್ಸವಗಳು ವೈಭವದಿಂದ ನಡೆಯತೊಡಗಿದವು. ಭಕ್ತರು ತಮ್ಮ ಸಂಕಟಗಳನ್ನು ಹೇಳಿಕೊಂಡು ದೇವಿಯ ಕೃಪೆಯನ್ನು ಪಡೆಯುತ್ತಿದ್ದರು. ನಾಗಕನ್ಯೆಯರ ಶಾಪಮುಕ್ತಿ, ದೇವವರ್ಮನ ಧರ್ಮನಿಷ್ಠೆ, ಜಲಜಾಕ್ಷಿಯ ಪಾವಿತ್ರ್ಯ, ಸುದೇವಮುನಿಯ ತಪಶಕ್ತಿ ಮತ್ತು ಮಹಾಮಾತೆ ದುರ್ಗೆಯ ಕರುಣೆ ಈ ಕ್ಷೇತ್ರವನ್ನು ಪವಿತ್ರ ತೀರ್ಥಕ್ಷೇತ್ರವನ್ನಾಗಿ ಮಾಡಿತು. ಇಂದಿಗೂ ಮಂದಾರ್ತಿಯ ವನದುರ್ಗೆ ಭಕ್ತರ ಮನಸ್ಸಿನಲ್ಲಿ ಅಪಾರ ಭಕ್ತಿ, ಶಕ್ತಿ ಮತ್ತು ನಂಬಿಕೆಯ ಪ್ರತೀಕವಾಗಿ ನೆಲೆಸಿದ್ದಾಳೆ. ವನದುರ್ಗೆಯ ಕ್ಷೇತ್ರದ ಇತಿಹಾಸವು ಅತ್ಯಂತ ವಿಶಿಷ್ಟ ಮತ್ತು ಗಾಢವಾದ ಪೌರಾಣಿಕತೆಯೊಂದಿಗೆ ಕೂಡಿದೆ. ಸುಮಾರು 1500 ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಅರ್ಚಕ ಕುಟುಂಬಗಳ ತಲೆಮಾರುಗಳು ನಿರಂತರವಾಗಿ ಹಿಂಸಾತ್ಮಕ ತಪ್ಪುಗಳಿಗೆ ಶಿಕ್ಷೆಯಾಗಿ ನಾಶವಾಗುತ್ತಿದ್ದವು ಎಂಬುದು ಜನಪ್ರವಾದ. ಪ್ರತಿಯೊಂದು ಪೀಳಿಗೆಯಲ್ಲಿಯೂ ಈ ಘಟನೆ ಪುನರಾವರ್ತಿತವಾಗುತ್ತಿತ್ತು. ಅರ್ಚಕ ಕುಟುಂಬದಲ್ಲಿ ದೇಹವು ಉಳಿಯದೆ ಹೋದಾಗ ಬಾರ್ಕೂರಿನ ರಾಜನು ದೇವಾಲಯದ ಕಾರ್ಯನಿರ್ವಹಣೆಗೆ ಉಡುಪಿ ಜಿಲ್ಲೆಯ ಅಲೆವೂರಿನ ತುಳು ಬ್ರಾಹ್ಮಣ ಕುಟುಂಬವನ್ನು ಕರೆತಂದನು. ಈ ಕುಟುಂಬಗಳು ಇಂದಿಗೂ ದೇವಾಲಯದ ಸುತ್ತಮುತ್ತಲ ಪ್ರದೇಶದಲ್ಲಿ ನೆಲೆಸಿರುವುದನ್ನು ಕಾಣಬಹುದು. 17 ಮತ್ತು 18ನೇ ಶತಮಾನಗಳಲ್ಲಿ ದಾಖಲೆಗಳಲ್ಲಿ ಕಂಡುಬಂದಂತೆ ಅರ್ಚಕರ ಕುಟುಂಬಗಳಲ್ಲಿ ಎಲ್ಲಾ ಮಕ್ಕಳು ಸಾಯುತ್ತಿದ್ದರು. ಅವರಲ್ಲಿ ಒಬ್ಬರನ್ನು ಮಾತ್ರ ದೇವಾಲಯದ ದಿನನಿತ್ಯದ ಕಾರ್ಯಗಳಿಗೆ ಬಿಡಲಾಗುತ್ತಿತ್ತು. ಈ ಘಟನೆ ತಲೆಮಾರುಗಳಿಂದ ತಲೆಮಾರುಗಳಿಗೆ ಮುಂದುವರಿಯುತ್ತಿತ್ತು. 18ನೇ ಶತಮಾನದಲ್ಲಿ ಅರ್ಚಕರ ಗುಂಪುಗಳು ವನದುರ್ಗೆಯನ್ನು ದುರ್ಗಾಪರಮೇಶ್ವರಿಯನ್ನಾಗಿ ಪರಿವರ್ತಿಸುವ ಮೂಲಕ ಪರಿಹಾರ ಕಂಡುಕೊಂಡರು. ಗುಪ್ತ ಲಿಪಿಗಳ ಮೂಲಕ ದುರ್ಗಾಪರಮೇಶ್ವರಿಯನ್ನು ಮರಳಿ ವನದುರ್ಗೆಯಾಗಿ ಪರಿವರ್ತಿಸಲು ಸಾಧ್ಯವಿದೆ ಎಂಬ ನಂಬಿಕೆ ಇತ್ತು. ಆದರೆ ಈ ಪರಿವರ್ತನೆ ಮತ್ತೆ ವಿನಾಶವನ್ನು ತರುತ್ತದೆ ಎಂಬ ಭಯವೂ ಇತ್ತು. ಈ ಪ್ರಕ್ರಿಯೆಯಲ್ಲಿ ವರದ ಹಸ್ತವನ್ನು ತೋರಿಸುವ ಹೊಸ ವಿಗ್ರಹವನ್ನು ಸ್ಥಾಪಿಸಲಾಯಿತು. ಹಳೆಯ ವಿಗ್ರಹವು 2 ಕೈಗಳನ್ನು ಕೆಳಗೆ ತೋರಿಸುತ್ತಿದ್ದುದು. ಅದು ವೀರಭದ್ರನ ಮುಂಭಾಗದ ತುಳಸಿ ಕಟ್ಟೆಯಲ್ಲಿ ಇತ್ತೀಚೆಗೆ ದೇವಾಲಯದ ಟ್ರಸ್ಟ್ನಿಂದ ನವೀಕರಣ ಮಾಡುವಾಗ ತೆಗೆದುಹಾಕಲ್ಪಟ್ಟಿತು. 19ನೇ ಶತಮಾನದ ಆರಂಭದವರೆಗೂ ದೇವಾಲಯವು ಬ್ರಾಹ್ಮಣ ಕುಟುಂಬಗಳ ಅಡಿಯಲ್ಲಿತ್ತು. ಬ್ರಿಟಿಷರ ಆಳ್ವಿಕೆಯಲ್ಲಿ ದೇವಾಲಯಗಳು ಜನರು ಗುಪ್ತ ಸಭೆಗಳನ್ನು ನಡೆಸುವ ಸ್ಥಳವಾಗಿದ್ದವು.
ಇದನ್ನು ತಡೆಗಟ್ಟಲು ಬ್ರಿಟಿಷರು ದೇವಾಲಯಗಳನ್ನು ಜಾತ್ಯತೀತವಾಗಿ ಮಾಡಲು ಮತ್ತು ಇತರ ಜಾತಿಗಳ ಜನರನ್ನು ದೇವಾಲಯದ ಟ್ರಸ್ಟ್ಗೆ ಸೇರಿಸಲು ಮಸೂದೆ ಅಂಗೀಕರಿಸಿದರು. ಈ ಮೂಲಕ ದೇವಾಲಯವು ಸಾಮಾಜಿಕವಾಗಿ ಬದಲಾವಣೆಯನ್ನು ಕಂಡಿತು. ಈ ದೇವಾಲಯವು 3 ಬಾರಿ ಜೀರ್ಣೋದ್ಧಾರಗೊಂಡಿದೆ. ಇತ್ತೀಚಿನ ನವೀಕರಣವನ್ನು 1956ರಲ್ಲಿ ಮಾಡಲಾಯಿತು. ಈ ದಿನಾಂಕವನ್ನು ಇಂದಿಗೂ ದೇವಾಲಯದ ಕಂಬಗಳಲ್ಲಿ ಕಾಣಬಹುದು. ದೇವಾಲಯದ ಇತಿಹಾಸವು ಕೇವಲ ಧಾರ್ಮಿಕ ಕಥೆಗಳಲ್ಲ, ಅದು ಸಮಾಜದ ಬದಲಾವಣೆ, ರಾಜಕೀಯ ಪ್ರಭಾವ ಮತ್ತು ಪೌರಾಣಿಕ ನಂಬಿಕೆಗಳ ಸಂಕಲನವಾಗಿದೆ. ವನದುರ್ಗೆಯ ಕ್ಷೇತ್ರವು ತನ್ನ ಪೌರಾಣಿಕ ಶಕ್ತಿಯೊಂದಿಗೆ, ಅರ್ಚಕ ಕುಟುಂಬಗಳ ತಲೆಮಾರುಗಳ ಕಥೆಗಳೊಂದಿಗೆ ಮತ್ತು ಬ್ರಿಟಿಷರ ಕಾಲದ ಸಾಮಾಜಿಕ ಬದಲಾವಣೆಗಳೊಂದಿಗೆ ಇಂದಿಗೂ ಜೀವಂತವಾಗಿದೆ. ಈ ಕಥೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಾವು ದೇವಾಲಯದ ಪೌರಾಣಿಕತೆಯೊಂದಿಗೆ ಜೊತೆಗೆ ಸಮಾಜದ ಬದಲಾವಣೆಗಳನ್ನು, ರಾಜಕೀಯ ಪ್ರಭಾವಗಳನ್ನು ಮತ್ತು ಜನರ ನಂಬಿಕೆಗಳನ್ನು ತಿಳಿದುಕೊಳ್ಳಬಹುದು. ವನದುರ್ಗೆಯ ಕ್ಷೇತ್ರವು ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ, ಅದು ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಉಡುಪಿಯ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಭಕ್ತಿಪರ ಪರಂಪರೆಯ ಕೇಂದ್ರವಾಗಿದೆ. ಇಲ್ಲಿ ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳ ಕಾಲ ನವದುರ್ಗೆಯರಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಪ್ರತಿದಿನವೂ ವಿಭಿನ್ನ ರೂಪಗಳಲ್ಲಿ ದೇವಿಯ ಆರಾಧನೆ ನಡೆಯುತ್ತಿದ್ದು, ಚಂಡಿಹೋಮದ ಮೂಲಕ ಶಕ್ತಿಯ ಆರಾಧನೆಗೆ ಮಹತ್ವ ನೀಡಲಾಗುತ್ತದೆ. ಈ ಹಬ್ಬವು ಭಕ್ತರ ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಸಮರ್ಪಣೆಯ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮಕರ ಮಾಸದಲ್ಲಿ 5 ದಿನಗಳ ಮಹೋತ್ಸವವು ನಡೆಯುತ್ತಿದ್ದು, ಈ ಸಂದರ್ಭದಲ್ಲಿ ದೇವಾಲಯದ ಆವರಣವು ಭಕ್ತರ ಜಾತ್ರೆಯಿಂದ ತುಂಬಿರುತ್ತದೆ. ಕುಂಭ ಮಾಸದ ವಾರ್ಷಿಕ ಜಾತ್ರೆಯು ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು, ಸಾವಿರಾರು ಭಕ್ತರು ದೂರದೂರಿನಿಂದ ಆಗಮಿಸಿ ಸೇವೆ ಸಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವು ಉತ್ಸವದ ಸಂಭ್ರಮದಿಂದ ಕಂಗೊಳಿಸುತ್ತದೆ. ಪ್ರತಿ ಶುಕ್ರವಾರ ನಡೆಯುವ ವೀರಭದ್ರ ಮತ್ತು ಕಲ್ಕುಡನ ದರ್ಶನವು ಭಕ್ತರಿಗೆ ವಿಶೇಷ ಆಕರ್ಷಣೆಯಾಗಿದೆ. ಹಾಯ್ಗುಳಿ ಮತ್ತು ಹುಲಿ ದೇವರ ಮುಂದೆ ನಡೆಯುವ ಕೆಂಡ ಸೇವೆ, ಅಂದರೆ ಬೆಂಕಿಯ ಕೆಂಡದ ಮೇಲೆ ನಡೆಯುವುದು, ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಮಾಡುವ ಸೇವೆಯಾಗಿದೆ. ಇದು ಭಕ್ತಿಯ ತೀವ್ರತೆಯನ್ನು ತೋರಿಸುವ ವಿಶಿಷ್ಟ ಆಚರಣೆ. ಮಂದಾರ್ತಿ ದೇವಸ್ಥಾನದ ಆವರಣದಲ್ಲಿ ನಡೆಯುವ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳು, ವಿಶೇಷವಾಗಿ ಯಕ್ಷಗಾನ, ಈ ಪ್ರದೇಶದ ಶ್ರೀಮಂತ ಸಂಪ್ರದಾಯಗಳನ್ನು ಮುಂದುವರೆಸುವಲ್ಲಿ ಮಹತ್ವದ ಪಾತ್ರವಹಿಸುತ್ತವೆ. ಯಕ್ಷಗಾನವು ಜನರ ಭಕ್ತಿ, ಸಮರ್ಪಣೆ ಮತ್ತು ಕಲಾತ್ಮಕತೆಯನ್ನು ಪ್ರತಿಬಿಂಬಿಸುವ ನಾಟಕೀಯ ಕಲೆಯಾಗಿದೆ. ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳವು 5 ಮೇಳಗಳನ್ನು ಹೊಂದಿದೆ. ಈ ಮೇಳಗಳು ಉಡುಪಿ ಜಿಲ್ಲೆಯಾದ್ಯಂತ ವರ್ಷಪೂರ್ತಿ ವಿವಿಧ ಕಡೆಗಳಲ್ಲಿ ಪ್ರದರ್ಶನ ನೀಡುತ್ತವೆ. ಯಕ್ಷಗಾನದಲ್ಲಿ ಸಂಪೂರ್ಣ ದೇವಿ ಮಹಾತ್ಮೆ ಮತ್ತು ಕ್ಷೇತ್ರ ಮಹಾತ್ಮೆ ಎಂಬ 2 ವಿಧಗಳಿವೆ. ಸಂಪೂರ್ಣ ದೇವಿ ಮಹಾತ್ಮೆಯಲ್ಲಿ ದೇವಿಯ ಮಹಿಮೆ, ಶಕ್ತಿ ಮತ್ತು ಅವಳ ಅವತಾರಗಳ ಕಥೆಗಳು ನಿರೂಪಿಸಲ್ಪಡುತ್ತವೆ. ಕ್ಷೇತ್ರ ಮಹಾತ್ಮೆಯಲ್ಲಿ ದೇವಸ್ಥಾನದ ಇತಿಹಾಸ, ಪುರಾಣ ಮತ್ತು ಸ್ಥಳೀಯ ದೈವಗಳ ಮಹತ್ವವನ್ನು ವಿವರಿಸಲಾಗುತ್ತದೆ. ಯಕ್ಷಗಾನವನ್ನು ಜೋಡುಮೇಳ, 5 ಮೇಳಗಳಾಗಿ ವಿಂಗಡಿಸಲಾಗುತ್ತದೆ. ಜೋಡು ಮೇಳದಲ್ಲಿ 2 ಮೇಳಗಳು ಸೇರಿ ಪ್ರದರ್ಶನ ನೀಡುತ್ತವೆ. 5 ಮೇಳದಲ್ಲಿ 5 ಮೇಳಗಳು ಸೇರಿ ಭವ್ಯವಾದ ಪ್ರದರ್ಶನ ನೀಡುತ್ತವೆ. ಯಕ್ಷಗಾನವನ್ನು ಮನೆಯ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಅಥವಾ ದೇವಸ್ಥಾನದಲ್ಲಿ ನಡೆಸುವ ಮೂಲಕ ಸೇವೆಯನ್ನು ಪೂರ್ಣಗೊಳಿಸಲಾಗುತ್ತದೆ. ಇದು ಜನರ ಭಕ್ತಿಯೊಂದಿಗೆ ಕಲೆಯ ಸಮನ್ವಯವನ್ನು ತೋರಿಸುತ್ತದೆ.